ನಮಸ್ತೆ ಎಲ್ಲರಿಗೂ. ನನಗೆ ಕಮೆಂಟ್ಸಲ್ಲಿ ಒಂದು ಡೌಟ್ಸ್ ಕಳಿಸಿದ್ರು ತುಂಬ ಜನ. ಇದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ಮೇಲೆ IVF ಸಕ್ಸಸ್ ರೇಟ್ ಯಾಕೆ ಬರೀ 70% ಇರುತ್ತೆ, ಯಾಕೆ 100% ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಸಕ್ಸಸ್ ಆಫ್ IVF ಡಿಪೆಂಡ್ ಆಗೋದು ನಿಮಗೆ ಎಗ್ ಕ್ವಾಲಿಟಿ ಮೇಲೆ, ಸ್ಪರ್ಮ್ ಕ್ವಾಲಿಟಿ ಮೇಲೆ, ಆಮೇಲೆ ಯೂಟ್ರಸ್ ಲೈನಿಂಗ್ ಹೇಗಿದೆ ಮತ್ತು ಅದರದ್ದು ಪ್ಯಾರಾಮೀಟರ್ಸ್ ಮೇಲೆ, ಆಮೇಲೆ ಬೇರೆ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಕೆಲವು ಮಾಲಿಕ್ಯೂಲ್ಸ್ ಇರುತ್ತೆ, ಅದು ಪ್ರೆಗ್ನೆನ್ಸಿ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಇದರಿಂದೆಲ್ಲನೂ ಸಕ್ಸಸ್ಸು ಡಿಪೆಂಡ್ ಆಗಿರುತ್ತೆ. ಸೊ ಅಕಸ್ಮಾತ್ ನಂಬರ್ಸ್ ಚೆನ್ನಾಗಿಲ್ಲ, ಈಗ ಡಿಕ್ರೀಸ್ಡ್ ಓವೇರಿಯನ್ ರಿಸರ್ವ್ ಇರುತ್ತೆ, ಅಥವಾ PCOD ಇರ್ಬೋದು, ತುಂಬ ಎಗ್ ರಿಸರ್ವ್ ಇರ್ಬೋದು. ಸೊ ಆವಾಗ ಕೂಡ ನಮಗೆ ಸಕ್ಸಸ್ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇದ್ದಾಗ, ಸಪೋಸ್ ಏಜ್ ಆಗಿರುತ್ತೆ, ಆಮೇಲೆ ಎಂಡೋಮೆಟ್ರಿಯೋಸಿಸ್ ಇರುತ್ತೆ, PCOD ಇರುತ್ತೆ, ಆಮೇಲೆ ಸಿಸ್ಟ್ಗಳಿರುತ್ತೆ, ಸುಮಾರು ಕಾರಣಗಳಿಂದ, ಅಥವಾ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಈ ಥರ ಎಲ್ಲ ಇದ್ದಾಗ ಎಗ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಮತ್ತು ಇನ್ನೊಂದು ಎರಡನೇದಂದರೆ ಸ್ಪರ್ಮ್ ಕ್ವಾಲಿಟಿ. ಈಗ ಸ್ಪರ್ಮ್ ಪ್ಯಾರಾಮೀಟರ್ಸ್ ತುಂಬಾ ಅಬ್ನಾರ್ಮಲ್ ಇದೆ ಅಂತಂದರೆ, ಅಥವಾ DNA ಫ್ರ್ಯಾಗ್ಮೆಂಟೇಷನ್ ತುಂಬ ಜಾಸ್ತಿ ಇದೆ ಅಂದಾಗ ಕೂಡ ನಮಗೆ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ. ಮತ್ತು ರಿಸಲ್ಟಿಂಗ್ ಎಂಬ್ರಿಯೋ ಫಾರ್ಮೇಷನ್ ಆದಾಗ ಒಂದೊಂದು ಸಲ ಫರ್ಟಿಲೈಸೇಷನ್ನೇ ಆಗೋದಿಲ್ಲ. ಎಗ್ಗೆ ಸ್ಪರ್ಮನ್ನು ಇಂಜೆಕ್ಟ್ ಮಾಡಿದಾಗ ಫರ್ಟಿಲೈಸೇಷನ್ ಫೇಲ್ಯೂರ್ ಆಗುತ್ತೆ. ಒಂದೊಂದು ಸಲ ಎಂಬ್ರಿಯೋ ಫಾರ್ಮೇಷನ್ ಆದ್ರೂ ಅದರದ್ದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಸೊ Day 3 ಎಂಬ್ರಿಯೋವರೆಗೆ ಬಂದುಬಿಟ್ಟು ಅದು ಅರೆಸ್ಟ್ ಆಗೋಗುತ್ತೆ. ಸಮ್ಟೈಮ್ಸ್ Day 3 ಇಂದ Day 5 ಎಂಬ್ರಿಯೋವರೆಗೂ ಡೆವಲಪ್ಮೆಂಟ್ ಆಗದೇ ಇರ್ಬೋದು. ಸೊ ಆಗ ಕೂಡ ನಮಗೆ ಇಂಪ್ಲಾಂಟೇಷನ್ ಚೆನ್ನಾಗಾಗೋದಿಲ್ಲ. ಇನ್ನು ಯೂಟ್ರಸ್ ಲೈನಿಂಗ್ಗೆ ಬಂದಾಗ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಅಕಸ್ಮಾತ್ ತುಂಬ ಯೂಟ್ರಸ್ ಲೈನಿಂಗ್ ತುಂಬಾ ತೆಳ್ಳಗಿದ್ದರೆ, ಅಥವಾ ತುಂಬ ದಪ್ಪ ಇದ್ದರೆ, ಅಥವಾ ಅದರ ಬ್ಲಡ್ ಸಪ್ಲೈ ಚೆನ್ನಾಗಿಲ್ಲ ಅಂತಂದರೆ, ಅಥವಾ ಯೂಟ್ರಸ್ ಲೈನಿಂಗಲ್ಲಿ ಪಾಲಿಪ್ಸ್ ಇರ್ಬೋದು, ಫೈಬ್ರಾಯ್ಡ್ಸ್ ಇರ್ಬೋದು, ಅಥವಾ ಸೆಪ್ಟಮ್ ಅಂತ ಹೇಳ್ತೀವಿ, ಅಡ್ಡಗೋಡೆ ಥರ ಇರುತ್ತೆ, ಅಥವಾ ಯೂಟ್ರಸ್ಸು ಆರ್ಕಿಟೆಕ್ಚರ್ ಬೇರೆ ಥರ ಇರ್ಬೋದು. ಈಗ ಬೈಕಾರ್ನೇಟ್ ಯೂಟ್ರಸ್ ಅಂತ ಇರುತ್ತೆ. ಈ ಥರ ಎಲ್ಲ ಮಾಲ್ಫಾರ್ಮೇಷನ್ ಇದ್ದಾಗ, ಅಥವಾ ಯೂನಿಕಾರ್ನೇಟ್ ಯೂಟ್ರಸ್ ಅಂತ ಇರುತ್ತೆ. ಸೊ ಮತ್ತು ಟ್ಯೂಬರ್ಕ್ಯುಲೋಸಿಸ್ ಮತ್ತು ಆಶರ್ಮನ್ ಸಿಂಡ್ರೋಮ್ ಅನ್ನೋ ಕಾಯಿಲೆಯಿಂದ ಯೂಟ್ರಸ್ ಲೈನಿಂಗ್ ತುಂಬ ಡ್ಯಾಮೇಜ್ ಆಗೋಗಿರುತ್ತೆ. ಆಗ ಕೂಡ ಯೂಟ್ರಸ್ ಲೈನಿಂಗು ಚೆನ್ನಾಗಿ ಸಪೋರ್ಟ್ ಮಾಡೋದಿಲ್ಲ ಇಂಪ್ಲಾಂಟೇಷನ್ ಆಗೋದಕ್ಕೆ. ಸೊ ಇದು ಎಂಡೋಮೆಟ್ರಿಯಲ್ ಕಾಸಸ್ ಆಗಿರುತ್ತೆ. ಇನ್ನು ಕೆಲವೊಮ್ಮೆ ಫೆಲೋಪಿಯನ್ ಟ್ಯೂಬ್ಸಲ್ಲಿ ಹೈಡ್ರೋಸಾಲ್ಪಿಂಗ್ಸ್ ಅಂತ ಹೇಳ್ತೀವಿ. ಅಂತಂದರೆ ತುಂಬ ಕೆಟ್ಟ ನೀರು ತುಂಬ್ಕೊಂಡ್ಬಿಟ್ಟು ಫೆಲೋಪಿಯನ್ ಟ್ಯೂಬಲ್ಲಿ ಆ ನೀರು ಬ್ಯಾಕ್ ಫ್ಲೋ ಆಗಿ ಯೂಟ್ರಸ್ ಲೈನಿಂಗಿಗೆ ಬಂದು ಅದು ಎಂಬ್ರಿಯೋಸನ್ನು ಸಾಯಿಸ್ಬಿಡುತ್ತೆ. ಸೊ ಹೈಡ್ರೋಸಾಲ್ಪಿಂಗ್ಸ್ ಇದ್ದಾಗ ಕೂಡ ನಮಗೆ ಪ್ರೆಗ್ನೆನ್ಸಿ ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಯೂಟ್ರಸಲ್ಲಿ ಅಡಿನೋಮಯೋಸಿಸ್ ಮತ್ತು ಎಂಡೋಮೆಟ್ರಿಯೋಸಿಸ್ ಅನ್ನುವಂತಹ ಒಂದು ಕಂಡೀಷನ್ಸ್ ಇರುತ್ತೆ. ಅದರಲ್ಲಿ ಕೂಡ ತುಂಬಾ ಸಕ್ಸಸ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಇದಲ್ಲದೆ ಯೂಟ್ರಸ್ ಲೈನಿಂಗಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಇಂಪ್ಲಾಂಟೇಷನ್ ಆಗೋದಕ್ಕೆ ಅಂತಲೇ ಕೆಲವು ಗ್ರೋತ್ ಫ್ಯಾಕ್ಟರ್ಸ್ ಮತ್ತು ಇಮ್ಯುನಲಾಜಿಕಲ್ ಮಾರ್ಕರ್ಸ್ ಎಲ್ಲ ರಿಲೀಸ್ ಆಗ್ತಾ ಇರುತ್ತೆ. ಈ ಫ್ಯಾಕ್ಟರ್ಸ್ಗಳಲ್ಲಿ ಏನಾದರೂ ವೇರಿಯೇಷನ್ ಆದಾಗ, ಅಥವಾ ಮೆಡಿಕಲ್ ಕಂಡೀಷನ್ಸ್ ಏನಾದರೂ ಲೇಡಿಗೆ ಇದ್ದು ಅದು ಪ್ರೆಗ್ನೆಂಟ್ ಆಗಲಿಕ್ಕೆ ಸಪೋರ್ಟ್ ಮಾಡದೇನೂ ಇರಬಹುದು. ಸೊ ಇದೆಲ್ಲ ರೀಸನ್ಸಿಂದ ನಮಗೆ ಪ್ರೆಗ್ನೆನ್ಸಿ ರೇಟು 100% ಬರೋದಿಲ್ಲ. ಮತ್ತು ಎಲ್ಲ ಚೆನ್ನಾಗಿರುತ್ತೆ, ಎಗ್ ಚೆನ್ನಾಗಿರುತ್ತೆ, ಎಂಬ್ರಿಯೋ ಚೆನ್ನಾಗಿರುತ್ತೆ, ಸ್ಪರ್ಮ್ ಚೆನ್ನಾಗಿರುತ್ತೆ, ಯೂಟ್ರಸ್ ಲೈನಿಂಗ್ ಚೆನ್ನಾಗಿರುತ್ತೆ, ಆದರೂ ಕೂಡ ಪ್ರೆಗ್ನೆನ್ಸಿ 10% ಆಫ್ ದ ಕೇಸಸಲ್ಲಿ ಪ್ರೆಗ್ನೆನ್ಸಿ ಏನು ಮಾಡಿದ್ರೂ ಆಗೋದೇ ಇಲ್ಲ. ಇದಕ್ಕೆ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಎಲ್ಲ ಚೆನ್ನಾಗಿದ್ದರೆ ಕೂಡ ನಾವು ಎಷ್ಟೇ ಸಲ ಹಾಕಿದ್ರೂ ಕೂಡ ಅವರಿಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ರೀಸನ್ಸಿಂದ IVF ಮಾಡಿದಾಗ 100% ಸಕ್ಸಸ್ ರೇಟು ಬರೋದಿಲ್ಲ.